ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ರಿಗೂ ಸ್ವಾಗತ. ಇವತ್ತು ನಿಸರ್ಗ ಡೈರಿ ಫಾರ್ಮಲ್ಲಿ ಹಸುಗಳು ತೊಗೊಂಡಿರೋರು ಸ್ವಲ್ಪ ವೀಡಿಯೋ ಮಾಡಿ ಸರ್ ಅಂತ ಹೇಳಿದರು. ಭಾಳಷ್ಟು ಕಡೆ ಹೋಗಿದ್ವಿ, ಭಾಳಷ್ಟು ಕಡೆ ನೋಡಿದ್ವಿ. ಇವತ್ತು ಒಂದು ಫಾರ್ಮಿಂಗ್ ಅಂತ ಶುರು ಮಾಡಿದ್ಮೇಲೆ ನಮಗಿಷ್ಟು ದೊಡ್ಡಕ್ಕೆ ಈ ಫಾರ್ಮ್ ಬೆಳೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಿರಂತರವಾಗಿ ಪ್ರಯತ್ನ ಪಟ್ವಿ. ನಿಸರ್ಗ ಡೈರಿ ಫಾರ್ಮಲ್ಲಿ ಸ್ನೇಹಿತರೆ ನಾನು ಇವತ್ತು ಬರ್ಕೊಡ್ತೀನಿ. ನಮ್ಮಲ್ಲಿರೋ ಬ್ರೀಡು ನಾವೇನು ಮಾಡ್ತೀವಿ ಅಂದರೆ 15-20 ಡೇಸ್ 1 ಮಂತ್ ಇರುವಂಥ ಹಸುಗಳು ತೊಗೊಳ್ತೀವಿ. ರೆಡಿ ಹಸುಗಳು ಏನು ಮಾಡ್ತಾರೆ, ಬಾಟಮ್ ತೋರಿಸಿ ಹಾಕಿ ಈ ರೀತಿ ತೋರಿಸ್ತಾರೆ. ಬಟ್ ಅದು ಯಾವುದೇ ಕಾರಣ ನೋಡಿ ಒಂದು 15-20 ಡೇಸ್ ಟೈಮಲ್ಲಿ ಇರಬೇಕು. ನಿಮ್ಮಲ್ಲಿ ಬಂದು ಆರಾಮಾಗಿ ಮೇಯ್ಕೊಂಡು ಆರಾಮಾಗಿ ಫೀಡ್ ತಿಂದು ಆರಾಮಾಗಿ ಚೆನ್ನಾಗಿದ್ದು ಹೆಲ್ತಿ ಕರು ಆಗಲಿ. ಯಾಕಂದರೆ ಟ್ರಾವೆಲಿಂಗಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿಂದ ಅಲ್ಲ, ನೀವು ಇಲ್ಲಿ ಲೋಕಲ್ ಎಲ್ಲಿಂದ ಹಸು ತೊಗೊಂಡೋಗಿ ನಿಮಗೆ ಟ್ರಾವೆಲಿಂಗಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಸೊ ಹಾಗಾಗಿ ಒಂದು 15-20 ಡೇಸ್ ಇರುವಂಥ ಹಸುಗಳು ತೊಗೊಳ್ಳಿ. ನಿಮ್ಮ ಒಂದು ಲಾಂಗ್ ಟೈಮ್, ಯಾಕಂದರೆ ಥಿಂಕಿಂಗ್ ಲಾಂಗ್ ಇದ್ದಾಗ ಅಂದರೆ ನಮ್ಮ ಯೋಚನೆ ಬಹಳ ದೂರ ಇದ್ದಾಗ ಸೊ 10-15-20 ಡೇಸ್ ಏನು ದೊಡ್ಡದಲ್ಲ. ಸೊ ಆ ರೀತಿ ನೋಡಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ನಮ್ಮಲ್ಲಿ ನೋಡಿ ಬಾಟಮ್ ತೋರಿಸಲ್ಲ, ಇಮಿಡಿಯೇಟ್ಲಿ 1 ವೀಕ್ ಇದ್ದಂಗೆ ಬಾಟಮ್ ಬಂದುಬಿಡುತ್ತೆ. ಸೊ ಮಿಲ್ಕಿಂಗು ಹೆವಿ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬ್ರೀಡಿಂಗ್ ಪರ್ಪಸಲ್ಲಿ ಕೆಲಸ ಮಾಡೋರು ಭಾಳಷ್ಟು ಸಲ ಹೇಳಿದ್ದೀನಿ. ನೀವು ಬೇರೆ ಕಡೆಯೂ ಪ್ರಯತ್ನ ಮಾಡಿ ನೋಡಿದ್ದೀರಾ, ನಿಸರ್ಗ ಡೈರಿ ಫಾರ್ಮು ಪ್ರಯತ್ನ ಪಟ್ಟು ನೋಡಿದ್ದೀರಾ. ಬಟ್ ನಿಸರ್ಗ ಡೈರಿ ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ಒಂದು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಯಾಕಪ್ಪ ಹಸುಗಳು ಪ್ರತಿನಿತ್ಯ ಇಷ್ಟು ಹಸುಗಳು ಸೇಲ್ ಆಗ್ತಾವೆ ಅಂದರೆ ಇದು ಸುಮ್ಮನೆ ಅಲ್ಲ. ಇಲ್ಲೇನು ಗೊತ್ತಾ, ಒಂದು ಕಾನ್ಫಿಡೆನ್ಸ್ ಬೆಳೆಸಿದ್ದೀವಿ ಮತ್ತು ಜನರಿಗೆ ಒಂದು ವಿಶ್ವಾಸ ತೋರಿಸಿದ್ದೀವಿ. ಸೊ ನಿಸರ್ಗ ಡೈರಿ ಫಾರ್ಮಿಂದ ಹಸುಗಳು ತೊಗೊಂಡ್ರೆ ಕಾನ್ಫಿಡೆಂಟಾಗಿ ನಾನು ಇವತ್ತು ಡೆವಲಪ್ ಆಗ್ಬೋದು ಅಂತ ಒಂದಿರುತ್ತೆ. ಎರಡನೇದಾಗಿ ಕರುಗಳು ಬ್ರೀಡ್ ಕರುಗಳು ಕೊಡ್ತೀವಲ್ಲ, ನಮ್ಮ ನೇರವಾಗಿ ಪಂಜಾಬಿಂದ ವೀಡಿಯೋ ಬರುತ್ತೆ, ನೋಡ್ತಿದ್ದೀರಾ ನೀವು. ಪ್ರತಿಯೊಂದು ಕರುಗಳದ್ದು ಪಂಜಾಬಿಂದ ನೇರವಾಗಿ ವೀಡಿಯೋ ಬರುತ್ತೆ. ಮತ್ತು ಸೆಲೆಕ್ಟೆಡ್ ಕರುಗಳು ತೊಗೊಳ್ತೀವಿ. 35-35 ಸಾವಿರ ರೂಪಾಯಿಂದ ಶುರುವಾದರೆ 70,000 ತನಕ ಕರುಗಳಿರ್ತವೆ. ಬೆಲೆ ನಿಖರವಾಗಿರಲ್ಲ, ಒಂದು ಕಡಿಮೆದು ಇರುತ್ತೆ, ಒಂದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಂದು ಒಂದ್ಸಲಿ ನೋಡಿ ಹಸುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಭಾಳ ಉತ್ತಮ. ಸೊ ಇನ್ನೂ ಆನ್ಲೈನಲ್ಲಿ ತೊಗೊಳ್ಳೋರು ಹಳಬ್ರು, ಮುಂಚೆ ತೊಗೊಂಡಿರೋರು ಅವರಿಗೇನು ಹೇಳೋವಂಥ ಅವಶ್ಯಕತೆ ಇಲ್ಲ. ಅವರು ಸುಮ್ಮನೆ ಪೇಮೆಂಟ್ ಹಾಕ್ತಾ ಇರ್ತಾರೆ, ಹಸು ಹಾಕಿ ಕಳಿಸ್ತಾ ಇರ್ತೀವಿ. ಸೊ ನೀವು ಎಲ್ಲೇ ಹಸುಗಳು ತೊಗೊಳ್ಳಿ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮು ಈ ಪ್ರಯತ್ನ ಆಲ್ಮೋಸ್ಟು ನಮ್ಮ ಒಂದು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದ ಪ್ರಯತ್ನ ಈ ಮಟ್ಟಕ್ಕೆ ಒಂದು ಫಲ ಕೊಟ್ಟಿದೆ. ಕರ್ನಾಟಕದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹೋಬಳಿ, ಪ್ರತಿಯೊಂದು ಗ್ರಾಮಕ್ಕೂ ತಲುಪಿರುವಂಥ ಒಂದು ಶ್ರೇಯ ನಮಗಿದೆ. ಸೊ ಬೇರೆ ಕಡೆಯಿಂದ ಹಸು ತೊಗೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮಗೇನಾಗಲಿಲ್ಲ. ಬಟ್ ನಮ್ಮ ಒಂದು ಉದ್ದೇಶ ಒಳ್ಳೆ ಫಾರ್ಮರ್ ಗುರುತು ತಿಳಿಬೇಕು, ಒಳ್ಳೆ ಹಸುಗಳು ಕೊಡಬೇಕು, ಒಳ್ಳೆ ಬ್ರೀಡ್ ಕಡೆ ಕೆಲಸ ಮಾಡಬೇಕಂತ ಇದೆ. ಸೊ ನಿರಂತರವಾಗಿ ಒಂದು 3-4 ವರ್ಷ ಪ್ರಯತ್ನ ಪಟ್ಟರೆ ಇವತ್ತು ಕರ್ನಾಟಕ ಈಸ್ ಆಲ್ಸೋ ಬ್ರೀಡಿಂಗ್ ಸೆಂಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ಒನ್ ಮೋರ್ ಟೈಮ್ ಶಿವಮೊಗ್ಗ ಆಯಿತು, ನಾಗಮಂಗಲ ಆಯಿತು, ಬೆಂಗಳೂರು ಆಯಿತು, ಹಾಸನ ಆಯಿತು, ಎಲ್ಲಿ ಬೇಕಾದರೂ ಹಸುಗಳು ಅವೈಲೇಬಲ್ ಇರ್ತವೆ. ನೇರವಾಗಿ ಬನ್ನಿ, ಹಸುಗಳು ನೋಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಬ್ರೀಡ್ ಬಗ್ಗೆ ತಿಳ್ಕೊಳ್ಳಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಸೊ